ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಿನ್ನೆ ಎರಡು ಮ್ಯಾಚ್ಗಳ ಬಗ್ಗೆ ಡಿಸ್ಕಸ್ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಿನ್ನೆ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಗೈಸ್, ನಾನು ಫಸ್ಟ್ ಮ್ಯಾಚು CSK ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮಾತಾಡ್ಬಿಡ್ತೀನಿ. ಎಂಥ ಮ್ಯಾಚು ಗುರು, ನಿನ್ನೆ ಮಾತ್ರ ಥ್ರಿಲ್ಲಿಂಗ್ ಕಾಂಟೆಸ್ಟ್ ಅಂತ ಹೇಳ್ತೀನಿ. ಓವರ್ ಅಲ್ಲಿ ನಾವು ಆಕ್ಚುಲಿ ಆರ್ಚರ್ ಅವ್ರಿಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಇಲ್ಲಿ ಪರಾಗ್ ಅವರು ಸೊ ತಲೆ ಉಪಯೋಗಿಸಿ ಇವ್ರಿಗೆ ಬೌಲಿಂಗ್ ಸಂದೀಪ್ ಶರ್ಮಾ ಕೊಟ್ಟಿದ್ದೆ ಇಲ್ಲಿ ಗೇಮ್ ಚೇಂಜ್ ಅಂತ ಹೇಳ್ತೀನಿ. ಮೊದಲನೇದಾಗಿ ಜಾಸ್ಪರ್ ಆರ್ಚರ್ ಸಖತ್ತಾಗಿ ಆಡ್ಸಿದ್ರು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಮೊದಲನೇ ಓವರಲ್ಲಿ ಇವತ್ತು ಈ ಸತಿ ಗುರು ಫಸ್ಟ್ ವಿಕೆಟ್ ಮೇಡಿನ್ ಬಂದಿರೋದು IPL ಅಲ್ಲಿ ಯಾವ್ದಪ್ಪ ಅದಂದ್ರೆ ಜಾಸ್ಪರ್ ಆರ್ಚರ್ ಓವರ್ ಅಲ್ಲಿನೇ. ಸೊ ನಾನೇ ಶಾಕ್ ಆಗ್ಬಿಟ್ಟೆ, ಏನ್ ಗುರು ರಾಜಸ್ಥಾನ್ ಅವರು ಜಾಸ್ಪರ್ ಆರ್ಚರ್ ಈ ರೇಂಜಿಗೆ ಚೇಂಜ್ ಆಗ್ಬಿಟ್ರು ಅಂತ. 2 ಓವರ್ ಪಿಕ್ಕೇ ಮಾಡ್ತಾ ಇಲ್ಲ. ಎಸ್ಪೆಷಲಿ ರಾಹುಲ್ ತ್ರಿಪಾಠಿ ಅಂತೂ ಹುಡುಕಾಡ್ತಾ ಇದ್ದಾರೆ, ಎಲ್ಲಿ ಹೊಡಿಬೇಕು ಎಲ್ಲಿ ಹೊಡಿಬಾರ್ದು ಅಂತಾನೆ ಗೊತ್ತಾಗಿಲ್ಲ. ಬಟ್ ಲಾಸ್ಟ್ ಓವರ್ ಥ್ರಿಲ್ಲರ್ ಗುರು, ನಿಜ ಹೇಳ್ತಾ ಇದೀನಿ, ಒನ್ ಆಫ್ ದ ಬೆಸ್ಟ್ ಫಿನಿಶಿಂಗ್ ಆಗ್ಬೋದಾಗಿತ್ತು. ಧೋನಿ ಅವ್ರು ಏನಾದ್ರು ವಿನ್ ಮಾಡಿಸಿದ್ರೆ. ಬಟ್ ಸ್ಟಿಲ್ ಆ ಕ್ಯಾಚ್ ಏನು ಹಿಟ್ ಮ್ಯಾರ್ ಅವ್ರು ಹಿಡಿದ್ರು, ಒನ್ ಆಫ್ ದ ಬೆಸ್ಟ್ ಕ್ಯಾಚಸ್. ನನಗೆ 2 ಬೆಸ್ಟ್ ಕ್ಯಾಚಸ್ ಸಿಕ್ತು, ಟೂರ್ನಿಮೆಂಟ್ ಕ್ಯಾಚಸ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ, ಒಂದು ರಿಯಾನ್ ಪರಾಗ್ ಅವರು ಶಿವಮ್ ಡೂಬೆ ಕ್ಯಾಚ್ ಹಿಡಿದಿದ್ದು, ಎರಡನೇದು ಬಂದ್ಬಿಟ್ಟು ಹಿಟ್ಮಯರ್ ಅವ್ರು ಹಿಡಿದಿದ್ದು MS ಧೋನಿ ಅವರ ಕ್ಯಾಚ್ನ. ಆಕ್ಚುಲಿ ಗೈಸ್, ನಿನ್ನೆ CSK ದವರು ಟಾಸ್ ವಿನ್ ಆದ್ರೂ ಅವರ ಒಂದು ಗೇಮ್ ಎಲ್ಲ ಉಲ್ಟಾಯ್ತು ಅಂತಾನೆ ಹೇಳ್ಬೋದು. ಗೈಸ್, ಇಲ್ಲಿ CSK ದವರು ಸೊ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂತಾರೆ ಅಂಡ್ ಈ ಕಡೆ ಬ್ಯಾಟಿಂಗ್ ಬಂದಂತ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಸೊ ಆಘಾತ ಕಾದಿತ್ತು ಅಂತಾನೆ ಹೇಳ್ಬೋದು. ಗೈಸ್, ಇಲ್ಲಿ ಜೈಸ್ವಾಲ್ ಅವರು ಫಸ್ಟ್ ವಿಕೆಟ್ ಹೋಗ್ಬಿಡುತ್ತೆ. ಸೊ ಜೈಸ್ವಾಲ್ ಅವರು ಫಾರ್ಮ್ ಅಲ್ಲೇ ಇಲ್ಲ ಗುರು. ಆಕ್ಚುಲಿ ಪಾಪ 3 ಮ್ಯಾಚ್ ಇಂದ ನಾನು ನೋಡ್ತಾ ಇದೀನಿ. ಮೇ ಬಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಕೊಂತೀನಿ. ಪರಾಗ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟಿರೋದ್ರಿಂದ ಅವ್ರು ಪರಾಗ್ ಕ್ಯಾಪ್ಟನ್ಸಿಲಿ ಆಡ್ತಾನೆ ಇಲ್ಲ. ಸೊ ಮೊದಲೇ ಒಂದು 4 ಹೊಡಿತಾರೆ. 4 ಆದ್ಮೇಲೆ ಖಲೀಲ್ ಅಹ್ಮದ್ ಅವರು ಸಾಕಾದಾಗ ವಿಕೆಟ್ ತಗೊಂತಾರೆ. ಇವನ್ ಏನ್ ಗುರು, ಖಲೀಲ್ ಅಹ್ಮದ್ ಅವರು ತುಂಬಾ ಅಗ್ರೆಸಿವ್ ತೋರಿಸ್ತಾ ಇದ್ದಾರೆ. ಇವನ್ ಮೊನ್ನೆ ವಿರಾಟ್ ಕೊಹ್ಲಿ ಅವರು ತೋರಿಸಿದ್ರು, ಇವತ್ತು ಇವ್ರಿಗೆ ತೋರಿಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅದು ಒಳ್ಳೇದಲ್ಲ ಅಂತ ಅನ್ಕೊಂತೀನಿ. ಎರಡನೇದಾಗಿ ಸ್ಯಾಮ್ಸನ್ ಮತ್ತೆ ನಿತೀಶ್ ರಾಣಾ ಅವರು ಇಬ್ರು ಸೇರ್ಕೊಂಡು ಎಂತ ಪಾರ್ಟ್ನರ್ಶಿಪ್ ನ ಸ್ಟಿಚ್ ಮಾಡ್ತಾರೆ ಅಂತಂದ್ರೆ, ಪವರ್ ಪ್ಲೇ ಅಲ್ಲಿ ನಿತೀಶ್ ರಾಣಾ ಅಂತೂ ಅವರ ಬೌಲರ್ಸ್ ನ ಕೆಳಗಡೆ ಹಾಕೊಂಡು ತುಳಿದು ಬಿಡ್ತಾರೆ. ಸೊ 70+ ಸ್ಕೋರ್ ಬರುತ್ತೆ ಗುರು. ರಾಜಸ್ಥಾನ್ ರಾಯಲ್ಸ್ ಬೆಸ್ಟ್ ಪವರ್ ಪ್ಲೇ ಆಗುತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ, ಸ್ಯಾಮ್ಸನ್ ಅವರು ಒಂದು 20 ರನ್ಸ್ ನ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಬಟ್ ಅದಾದ್ಮೇಲೆ ನಿತೀಶ್ ರಾಣಾ ಅವರ ಒಂದು ಅದ್ಭುತವಾದ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಸೊ ಪರಾಗ್ ಅವರು ಕೂಡ ನಿನ್ನೆ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು, 37 ರನ್ ಕಲೆ ಹಾಕ್ತಾರೆ ಗೈಸ್ ನಿನ್ನೆ ಮ್ಯಾಚ್ ಅಲ್ಲಿ. ಒಟ್ನಲ್ಲಿ ನಿನ್ನೆ ಆಕ್ಚುಲಿ ನಿತೀಶ್ ರಾಣಾ ಅವರು CSK ಮೇಲೆ ಸಖತ್ತಾಗಿ ಆಡ್ತಾರೆ ಅಂತ ಮತ್ತೆ ಪ್ರೂವ್ ಮಾಡ್ಕೊಂಡ್ರು. ಇದಕ್ಕೂ ಮುಂಚೆ ಅವರು ಹೈಯೆಸ್ಟ್ ರನ್ ಸ್ಕೋರ್ ಆಗಿದ್ದು CSK ಮೇಲೆ ದುಬೈ ಹೊಡೆದಿದ್ದು 87 ರನ್ಸ್. ಬಟ್ ಇವತ್ತು ಕೂಡ 80 ಅಲ್ಲ 100 ಮಾಡಬಹುದಾಗಿತ್ತು, ಅಂತ ಆಪರ್ಚುನಿಟಿ ಇತ್ತು. ಬಟ್ ಅದು ಯಾಕೆ ಗುರು ಆ ಶಾಟ್ ಹೊಡೆಯಕ್ಕೆ ಹೋದ್ರು ಅಂತ ಗೊತ್ತಾಗಿಲ್ಲ. ತಲಾ ಅವರ ಡಿಸ್ಮಿಸಲ್ ನೋಡಿ, ಮತ್ತೆ ಪ್ಲಾನ್ ನೋಡಿ. 3 ಸ್ಟಂಪ್ ಒಂದು MI ಮೇಲೆ ತಗೊಂಡ್ರು ಅಂಡ್ ಅದಾದ್ಮೇಲೆ RCB ಮೇಲೆ. ಸೊ ಇವಾಗ ನಿನ್ನೆ ಮ್ಯಾಚ್ ಅಲ್ಲೂ ಕೂಡ ಸ್ಟಂಪ್ ತಗೊಂಡ್ರು. ನಿನ್ನೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಶ್ವಿನ್ ಅವರ ಬ್ರಿಲಿಯನ್ಸ್ ಆಫ್ ಮೈಂಡ್ ಅಂತ ಹೇಳ್ತೀನಿ. ಯಾಕಂದ್ರೆ ವೈಡ್ ಹಾಕಿದ್ರು. ಮೊದಲನೇ ಬಾಲು 6 ಹೊಡಿತಾರೆ, ಎರಡನೇ ಬಾಲು 4 ಹೊಡಿತಾರೆ, ಮೂರನೇ ಬಾಲ್ ಗೊತ್ತಿರುತ್ತೆ ಇವರು ಆ ಮುಂದೆ ಬಂದು ಹೊಡಿತಾರೆ ಅಂತ ತೆಗೆದು ವೈಡ್ ಹಾಕಿದ್ರು. ತಲಾ ಧೋನಿ ಅವರು ಅದೇ ರೀತಿ ಕ್ಯಾಪ್ಚರ್ ಮಾಡ್ಕೊಂಡು ಪಟಕ್ ಅಂತ ವಿಕೆಟ್ ನ ಹೊಡೆದ್ರು. ಇದಾದ್ಮೇಲೆ ನೆಕ್ಸ್ಟ್ ಅವ್ರ ಕಡೆ ಬೇಗ ಎಲ್ಲ ಪಟ ಕೊಲ್ಯಾಪ್ಸ್ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ನಿತೀಶ್ ರಾಣಾ ಅವರು ಯಾವಾಗ ಔಟ್ ಆಗ್ತಾರೆ, ಸೊ ಅದಾದ್ಮೇಲೆ ಫುಲ್ ಕೊಲ್ಯಾಪ್ಸ್ ಅಂತ ಹೇಳ್ತೀನಿ. ಕಂಪ್ಲೀಟ್ ಆಗಿ ಔಟ್ ಸ್ಮಾರ್ಟ್ ಮಾಡಿದ್ದು CSK ಬೌಲರ್ಸ್ಗಳು. ನೂರ್ ಅಹಮದ್ ಅವರು ಮತ್ತೆ ಕಂಪ್ಲೀಟ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ, ನಾನು ಯಾಕೆ ಮ್ಯಾಚ್ ವಿನ್ನರ್, ನನಗೆ ಏನಕ್ಕೆ ಅಷ್ಟು ಕೋಟಿ ಕೊಟ್ಟು ತಗೊಂಡಿದ್ದಾರೆ ಅಂತ ಪ್ರೂವ್ ಮಾಡ್ಕೊಂಡ್ರು. ಬಟ್ ಟೋಟಲ್ ಆಗಿ ಸ್ಕೋರ್ ಬಂದ್ಬಿಟ್ಟು 182 ಆಗುತ್ತೆ. ಇಲ್ಲಿ ಏನಪ್ಪಾ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಾಯ್ತು ಅಂತಂದ್ರೆ, CSK ಅವರು 180+ ನ ಚೇಸ್ ಮಾಡೇ ಇಲ್ಲ. ಕಳೆದ 7 ಮ್ಯಾಚಸ್ಗಳಿಂದನೂ ಒಂದು 2019 ಇಂದ ಅಂತ ಅನ್ಕೊಂತೀನಿ, ಅವಾಗಿಂದನೂ ಕೂಡ ಇಲ್ಲಿವರೆಗೂ ಸೊ ಓವರ್ ಆಲ್ 180+ ನ ಅವರು ಚೇಸೇ ಮಾಡಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಡಿಸ್ಅಡ್ವಾಂಟೇಜ್ ಆಗಬಹುದು ಅಂತ ಹೇಳ್ತಾ ಇದ್ವಿ. ಅದೇ ರೀತಿ ಡಿಸ್ಅಡ್ವಾಂಟೇಜ್ ಕೂಡ ಆಯ್ತು. ಇಲ್ಲಿ CSK ಬ್ಯಾಟಿಂಗ್ ಬರ್ತಾರೆ. ರಚಿನ್ ರವೀಂದ್ರ ಅವರು ಸ್ಟಾರ್ಟಿಂಗ್ ಅಲ್ಲಿ ಡಕ್ ಔಟ್ ಗುರು. ಸೊ ಏನ್ ಆಡ್ತಾ ಇದಾರೆ ಆರ್ಚರ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆರ್ಚರ್ ಹತ್ರ ಬೌಲಿಂಗ್ ಮಾಡ್ತಾ ಇದಾರೆ. ಏನ್ ಬಾಲ್ ಹಿಂಗ್ ಸ್ವಿಂಗ್ ಆಗ್ತಾ ಇದೆ, ಅಪ್ಪ ಸಾಕತ್ತ ಗುರು ನೆನ್ನೆ ಮ್ಯಾಚ್ ಮಾತ್ರ. ಆಮೇಲೆ ಆ ತ್ರಿಪಾಠಿ ನಿಜ ಹೇಳ್ತಾ ಇದೀನಿ, CSK ಪರವಾಗಿ ಆಡ್ತಾ ಇರ್ಬೇಕಾದ್ರೆ ಓಪನಿಂಗ್ ಅಲ್ಲಿ ವೇಸ್ಟ್ ಅಂತ ಹೇಳ್ತೀನಿ. ಅವ್ರಿಗೆ ಬೇರೆ ತರ್ಸ್ಬೋದಿತ್ತಲ್ಲ, ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಮತ್ತೆ ಪದೇ ಕ್ಯಾಪ್ಟನ್ಸಿ ಹೇಳ್ತಾ ಇದ್ದಾರೆ. ವಿಜಯ್ ಶಂಕರ್ನ ಕರ್ಕೊಂಡ್ ಬಂದಿದ್ದಾರೆ. ಓಕೆ, ನನಗೇನೋ ಅದು ಗುಡ್ ಐಡಿಯಾ ಅಂತ ಅನಿಸ್ತು. ಬಟ್ ವಿಜಯ್ ಶಂಕರ್ ನಿನ್ನೆ ಏನು ಆಕ್ಚುಲಿ ಏನಂತ ಕಮಾಲ್ ಮಾಡಕ್ಕಾಗಿಲ್ಲ. ಅವರು ಕಮಾಲ್ ಮಾಡಕ್ಕಾಗಿಲ್ಲ. ಪಟಕ್ ಅಂತ ಒಂದು 6 ಹೊಡಿತಾರೆ, ಅದಾದ್ಮೇಲೆ ಗೂಗ್ಲಿಗೆ ಪಟಕ್ ಅಂತ ಔಟ್ ಆಗ್ತಾರೆ. ಸೊ ಅದು ಬೇರೆ ತರ ಇತ್ತು. ಬಟ್ ಇಲ್ಲಿ ಆಕ್ಚುಲಿ ರಾಹುಲ್ ತ್ರಿಪಾಠಿ ಅವರು ಪವರ್ ಪ್ಲೇನ ಯುಟಿಲೈಸ್ ಮಾಡ್ಕೊಳ್ಬೇಕಾಗಿತ್ತು. ನನಗೆಲ್ಲ ಇವರು ಮಿಸ್ ಮಾಡ್ತಾರದು ಏನಂತಂದ್ರೆ, ಋತುರಾಜ್ ಗಾಯಕ್ವಾಡ್ನೇ ಓಪನಿಂಗ್ ಕಳಿಸ್ಬೇಕು. ಯಾಕಂದ್ರೆ ರಾಹುಲ್ ತ್ರಿಪಾಠಿ ಅವರು ಲೈಕ್ ನನಗನ್ನಿಸ್ತಾ ಇರೋದು ಕ್ಲಿಕ್ ಆಗ್ತಲ್ಲ ಚೆನ್ನೈ ಪರವಾಗಿ. 23 ರನ್ ನೋಡ್ತಿದ್ದಾರೆ. ಅದು ಅಲಗ್ ಬುಲಕ್ ಅಲ್ಲಿ ಲಾಸ್ಟ್ ಅಲ್ಲಿ ಇವರು ಜಾಸ್ಪರ್ ಆರ್ಚರ್ 4ನೇ ಓವರ್ ಬರ್ತಾರೆ. 4ನೇ ಓವರ್ ಅಲ್ಲಿ ಆಕ್ಚುಲಿ ಒಂದು 6 ಒಂದು 4 ಹೋಗುತ್ತೆ. ಅಲ್ಲಿಂದ ಒಂದು ಸ್ವಲ್ಪ ಮೊಮೆಂಟಮ್ ಬರುತ್ತೆ. ಅದು ಹೆಂಗ್ ಹೊಡಿತಾರೆ ಅಂತಂದ್ರೆ, ಲೈನು ಲೆಂತ್ ಮಿಸ್ ಮಾಡ್ತಾರೆ ಜಾಸ್ಪರ್ ಆರ್ಚರ್ ಅವರು. ಅದು ಆಕ್ಚುಲಿ ಅವ್ರು ಹೊಡಿಯೋ ಶಾಟ್ ಅಲ್ಲ, ತಡ್ಕಾಡ್ತಾ ಇದಾರೆ ಗುರು. ಬಾಲ್ ಈ ಕಡೆ ಬರ್ತಾರೆ, ಆ ಕಡೆ ಬರ್ತಾರೆ. ನಿನ್ನೆ ಇವ್ರದ್ದು ಕನ್ನಡ ಕಾಮೆಂಟ್ರಿ ಕೇಳ್ತಾ ಇದೆ, ಏನು ರಾಹುಲ್ ತ್ರಿಪಾಠಿ ಅವ್ರು ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇದಾರೆ ಅಲ್ಲಿ ಅಂತಂದ್ರು. ಎಕ್ಸಾಕ್ಟ್ಲಿ ಗುರು, ನೀನು ಬಾಲ್ ನ ನೋಡಿ ನೀನು ಸ್ಕ್ರೀಸ್ ಅಲ್ಲಿ ಎಬಿ ಡಿವಿಲಿಯರ್ಸ್ ತರ ಆಡಕ್ ಹೋಗ್ಬೇಡ. ನಿನ್ ಸ್ಥಾನ ಆಕ್ಚುಲಿ ರಾಹುಲ್ ತ್ರಿಪಾಠಿ ಅವರು ಹೊಡಿಯೋ ಶಾಟ್ಸ್ ಗಳೆಲ್ಲ ಇದೇ ರೀತಿನೇ ಇರುತ್ತೆ. ಹಿಂದೆ ಹೊಡಿಯೋದು ಜಾಸ್ತಿ, ಸ್ಲೂಕಲ್ಲಿ ಹೊಡಿತಾರೆ, ಅಲ್ಲಿ ಹೊಡಿತಾ ಇರ್ತಾರೆ. ಬಟ್ ನೆನ್ನೆ ಕಂಪ್ಲೀಟ್ಲಿ ಚೆನ್ನೈ ಅವರು ಆಕ್ಚುಲಿ ಗಾಯಕ್ವಾಡ್ ಅವರು ಮಾತ್ರ ಒಂದು ರೇಂಜ್ ಆಡಿ ಸೊ ಸ್ಕೋರ್ ನ ಹತ್ರ ತಗೊಂಡ್ಕೊಟ್ರು. ಚೆನ್ನಾಗಿ ಆಡಿದ್ರು. ಯಾಕಂದ್ರೆ ಋತುರಾಜ್ ಗಾಯಕ್ವಾಡ್ ಗೊತ್ತಿತ್ತು ಬಾಲ್ ಸ್ವಲ್ಪ ಟರ್ನ್ ಆಗ್ತದೆ,
ನಿಂತ್ಕೊಂಡು ಆಡಿದ್ರೆ ಕ್ಯಾಪ್ಟನ್ಸಿಗೆ ಆ್ಯಕ್ಚುಲಿ ಸ್ವಲ್ಪ ನಿನ್ನೆ ಚೆನ್ನಾಗಿ ಆಡಿದ್ರು ಅಂತಲೇ ಅನ್ನಿಸ್ತು. ಬಟ್ ಇಲ್ಲಿ ಡಿಸ್ಅಡ್ವಾಂಟೇಜ್ ಏನಾಯ್ತಪ್ಪ ಅಂತಂದರೆ ಮ್ಯಾಚ್ನ ಫಿನಿಶಿಂಗ್ ಮಾಡದೇ ಇರೋದು ಮತ್ತೆ ಯೂಜ್ ಕ್ರೈಮ್ ಆಯಿತು. ಸೆಟ್ ಆಗಿದ್ರು, ರನ್ಸ್ ಹೊಡೆದಿದ್ರು, ಒಂದು 6 ಹೊಡಿತಾರೆ. ನನಗೊಂದು ಅರ್ಥ ಆಗ್ತಾಯಿಲ್ಲ, ಈ 6 ಬಂದಮೇಲೆ ಒಂದು ಬ್ರೇಕ್ನ ಕೊಡ್ತಾರೆ, ಬ್ರೇಕ್ ಆಗಿದ ತಕ್ಷಣ ಪಟಕಂತ ಔಟ್ ಆಗ್ತಾರೆ. ಇದು ಯಾವ ರೀತಿ ಲಾಜಿಕ್ ಅಂತ ನನಗೆ ಅರ್ಥ ಆಗ್ತಾರೆ. ನೀವು ಯಾವಾಗ ಹಾಗೆ ಗುರು ಇನ್ನು 2 ಬಾಲ್ ಇತ್ತು, ಅದೇ ಆಗ್ತಾರೆ. ಅವರು ಬೆಸ್ಟ್ ಬೌಲರು, ಒನ್ನಿಂದ ಹಸಿರಂಗ ಆಗ್ತದ್ರೆ 3 ವಿಕೆಟ್ ತೊಗೊಂಡ್ಬಿಟ್ಟಿದ್ರು ಆಲ್ರೆಡಿ. ಅವ್ರು ಮ್ಯಾಚ್ ಚೇಂಜಿಂಗ್ ಇವನ್ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದು, ಅದು ಮ್ಯಾಚ್ ಟರ್ನರ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ಟರ್ನ್ ಆಯಿತು ಋತುರಾಜ್ ಗಾಯಕ್ವಾಡ್ ವಿಕೆಟ್ ಬಂದ ಮೇಲೆ. ಒಟ್ಟಿನಲ್ಲಿ ಗೈಸ್ MS ಧೋನಿ ಅವರು ಸೊ ಇವತ್ತಿನ ಮೊನ್ನೆ ಮ್ಯಾಚ್ ಥರ ಏನು 8th ವಿಕೆಟ್ 9th ವಿಕೆಟ್ಗೆ ಏನು ಬರಲಿಲ್ಲ. ಸೊ 5th ವಿಕೆಟ್ಗೆ ಬರ್ತಾರೆ. ಬಂದ್ರೂ ಕೂಡ ಚೆನ್ನಾಗಿ ಆಡ್ತಾರೆ. ಆ್ಯಕ್ಚುಲಿ 16 ರನ್ ಅಷ್ಟೇ ಕಲೆಯೋಕ್ಕಾಗೋದು ಅವ್ರ ಪರ. ಸೊ ಅಂದರೆ ಅವರು ಕೂಡ ಏನು ನಾನು ಅನ್ಸಿರೋ ಥರ ಮುಂಚೆ ಥರ ಧೋನಿ ಇಲ್ಲ. ಬಟ್ ಸ್ಟಿಲ್ ನನಗೆ ಅನ್ಸಿದ್ದು ಮ್ಯಾಚ್ ವಿನ್ ಮಾಡ್ತಾರೆ ಅಂತ ಅನಿಸ್ತು. ಯಾಕಂದರೆ ರವೀಂದ್ರ ಜಡೇಜಾ ಅವರು ಒಂದು ಸ್ವಲ್ಪ ಪವರ್ ಪ್ಲೇ ಇನ್ನೊಂಚೂರು ಇಂಟೆಂಟ್ ತೋರಿಸ್ಬೇಕಾಗಿತ್ತು. ಹೊಡೆದ್ರು ಸ್ಟ್ರೈಕ್ ರೇಟು. ಬಟ್ ನನಗೆ ಅನ್ನಿಸ್ತಾ ಇರೋದು ಏನಂತಂದರೆ ಅವ್ರ ಕಡೆ ಪವರ್ ಹಿಟರ್ಸ್ಗಳು ನಿಜ ಹೇಳ್ತಾ ಇದ್ದೀನಿ ಕಮ್ಮಿ ಆಗ್ತಾ ಇದ್ದಾರೆ. ಸೊ ಶಿವಮ್ ಡುಬೆ ಅವರು ಅಷ್ಟೇ, ನಾನು ನೋಡಿದ್ನಲ್ಲ, ಶಿವಮ್ ಡುಬೆ ಅವರು 1 6 ಹೊಡಿತಾರೆ ಅಂತ ಅನ್ಕೊಂತೀನಿ. ಒಂದು ಸ್ಪಿನ್ನರ್ಗಳಿಗೆ 2 6 ಹೊಡಿತಾರೆ, ಸಾರಿ. ಸೊ ಬಟ್ ಅದಾದ್ಮೇಲೆ ಮತ್ತೆ ಔಟ್ ಆಗ್ತಾರೆ. ಅಂದರೆ ರಿಯಾನ್ ಪರಾಗ್ ಅವರು ಸಖತ್ ಕ್ಯಾಚ್ ಬಿಡಿ, ಅದು ಬೇರೆ, ಅದು ಅಲ್ಟಿಮೇಟ್ ಆಗಿತ್ತು. ಬಟ್ ಇವ್ರ ಕಡೆ ಪವರ್ ಹಿಟರ್ಸ್ಗಳು ಮಿಸ್ ಆಗ್ತಾ ಇದ್ದಾರೆ ಡೆತ್ ಓವರಲ್ಲಿ. ಧೋನಿ ಅವರು ಮುಂಚೆ ಇರೋ ಥರ ಧೋನಿ ಅಲ್ಲ. ಬಟ್ ಸ್ಟಿಲ್ ನೆನೆ ಮ್ಯಾಚು ಕಂಪ್ಲೀಟ್ಲಿ ಸಂದೀಪ್ ಶರ್ಮಾ ದ ಹೀರೋ ಆಫ್ ದ ಮ್ಯಾಚ್ ಅಂತ ಹೇಳ್ತೀನಿ. ಆ್ಯಂಡ್ ಅದು ಬಿಟ್ಟರೆ ಒನಿಂಡು ಹಸರಂಗ ಇಬ್ಬರೂ ಸೇರಿಸಿ ಮ್ಯಾಚ್ನ ಚೆನ್ನೈ ಅವ್ರನ್ನ ಹಿಂಗೆ ಹೋಗ್ತಾ ಇತ್ತು. ಚೆನ್ನೈ ಪರವಾಗಿ ಇದ್ದಿದ್ದು ಮ್ಯಾಚ್ ಕಂಪ್ಲೀಟಾಗಿ ಹೋಗಿತ್ತು. ಧೋನಿ ಅವರಿದ್ರು, ಜಡೇಜಾ ಅವರಿದ್ರು. ಏನು ಬೇಕು ನಿಮಗೆ ಸಿನಾರಿಯೋ, ಧೋನಿ ಜಡೇಜಾ ಇಬ್ರು 6 ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಫಿನಿಷರ್ಗಳಿದ್ದಾರೆ. 42 ಓವರ್ 40 ರನ್ ದೊಡ್ಡ ವಿಷಯನೇ ಅಲ್ಲ. ಆಲೇ ತಗೊಂಡ್ಬಂದಿದ್ರು 20 ರನ್ ಗುರು. 20 ರನ್ನಲ್ಲಿ 3 6 ಹೊಡೆಯೋದು ಧೋನಿಗೂ ದೊಡ್ಡ ವಿಷಯ ಅಲ್ಲ. ಬಟ್ ಇಲ್ಲಿ ಕಮಾಲ್ ಮಾಡಿದಂಥ ಬೌಲರು ಸಂದೀಪ್ ಶರ್ಮಾ. ಒಟ್ಟಿನಲ್ಲಿ 176ಕ್ಕೆ ಸೊ CSK ಸೋತೋಗ್ತಾರೆ. ಸೊ ನಿನ್ನೆ 6 ವಿಕೆಟ್ ಇಂದ ಲೈಕ್ 6 ರನ್ಸ್ ಇಂದ ರಾಜಸ್ಥಾನ್ ರಾಯಲ್ಸ್ ಅವ್ರು ಗೆಲ್ತಾರೆ. ನಿನ್ನೆ ಮ್ಯಾಚ್ ಮಾತ್ರ ಇದು ಒಂದು ಫುಲ್ ಥ್ರಿಲ್ಲಿಂಗ್ ಇತ್ತು. ಅಂಡ್ ಇನ್ನೊಂದು ಮ್ಯಾಚ್ ಬಗ್ಗೆ ಮಾತಾಡೋಣ. ಅದು ಆಕ್ಚುಲಿ ಒನ್ ಸೈಡೆಡ್ ಮ್ಯಾಚ್ ಅಂತಾನೆ ಹೇಳ್ಬೋದು. SRH ವರ್ಸಸ್ ಫೂಲಿಶ್ ಡಿಸಿಷನ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಮೊದಲನೇದಾಗಿ ನನಗೆ ನಿನ್ನೆ 2 ಮ್ಯಾಚ್ ನನಗೆ ಬೇಜಾರಾಗಿದೆ ಅಂತಂದ್ರೆ, ಒಂದು ಕ್ಲೋಸ್ ಮ್ಯಾಚ್ ಆಯಿತು ಚೆನ್ನೈ ಅವ್ರದ್ದು. ನನಗೆ ಅದೇನು ಬೇಜಾರಾಗಿಲ್ಲ, ಡಿಸಪಾಯಿಂಟ್ಮೆಂಟ್ ಆಗಿಲ್ಲ. ಬಟ್ ನನಗೆ ನಿಜ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಪ್ರೆಡಿಕ್ಷನ್ ಕೊಟ್ಟಿದ್ದು SRH ಗೆದ್ಕೊಂಡ್ರು ಸನ್ರೈಸ್. ಫುಲ್ ಕ್ರೌಡ್ ಎಲ್ಲ ಕಿರ್ಸ್ತೈತೆ. ಇವತ್ತು 300 ಪಕ್ಕ ಅನ್ನೋ ರೇಂಜ್ ಕಿರ್ಸ್ತಾ ಇದ್ರು. ನನಗೆ ಲಾಜಿಕ್ ಅರ್ಥ ಆಗ್ತಾ ಇಲ್ಲ. ನೀವು ಒಂದ್ ಮಾತು ಹೇಳ್ತೀನಿ, ಬ್ಯಾಟಿಂಗ್ ತಗೊಂಡ್ರಿ ಓಕೆ, ನೀವು 250 ಸ್ಕೋರ್ ಮಾಡ್ಬೇಕು ಅನ್ಕೊಂಡಿದ್ರೆ, 300 ಸ್ಕೋರ್ ಮಾಡ್ಬೇಕು ಅನ್ಕೊಂಡಿದ್ರೆ ಒಳ್ಳೇದು. ಬಟ್ ನೀವು ಇಂಟೆಂಟ್ ನ 2 ವಿಕೆಟ್ ಬಿದ್ಮೇಲೆ ತೋರ್ಸಕ್ ಹೋಗ್ಬಾರ್ದು. ನಿಮ್ಗೆ 250 ಬೇಡ ಗುರು, ಇಂಟೆಂಟ್ ಕಮ್ಮಿ ಇರಬೇಕು. ನೀವು ಮೊದಲನೇ ವಿಕೆಟ್ ಅಭಿಷೇಕ್ ಶರ್ಮಾದ್ ಬೀಳುತ್ತೆ, ಓಕೆ. ಎರಡನೇದು ಟ್ರೆವಿಸ್ ಹೆಡ್ ಅವ್ರು ಅದೇ ರೀತಿ ಹೊಡಿತಾರೆ. ಟ್ರೆವಿಸ್ ಹೆಡ್ ಅವ್ರು ನೀವು ಕಟ್ಟಾಕದ್ ಬೇಡ, ಹೆಂಗಿರ್ತಾರೆ ನೀನು ಹೊಡೆಯಂತ ಹೊಡಬೇಕು. ಬಟ್ ಕಿಶನ್ಗೆ ನೀವು ಹೇಳಿ ಕಳಿಸ್ಬೇಕಾಗಿತ್ತು, ಓಕೆ ಒಂದ್ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಆಡು, ನೀನು ಅವ್ರನ್ನ ಆಡಕ್ ಬಿಟ್ಬಿಡು ಅಭಿಷೇಕ್ ಶರ್ಮಾ, ನೀನು ಸ್ವಲ್ಪ ಸ್ಟ್ರೈಕ್ ತಗೊಂತಾರೋ ಪುಷ್ ಮಾಡುವಂತೆ ಮಿಡಲ್ ಓವರ್ಸ್ ಅಲ್ಲಿ ಅಂತ ಹೇಳಿ ಕಳಿಸ್ಬೇಕಾಗಿತ್ತು. ಅಲ್ಲೂ ಕೂಡ ಅವ್ರದ್ದು ಇಂಟೆಂಟ್ ಇದ್ದಿದ್ದು ಹೊಡೆಯಕ್ಕೆ ಹೋಗಿ ಔಟ್ ಆಗ್ತಾರೆ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಪಾರ್ಟ್ನರ್ಶಿಪ್ ನಿತೀಶ್ ಕುಮಾರ್ ರೆಡ್ಡಿ ಬರ್ತಾರೆ. ನಿತೀಶ್ ಕುಮಾರ್ ರೆಡ್ಡಿಗಾರ ನೀವು ಹೇಳಿ ಕಳಿಸ್ಬೇಕಾಯ್ತು. ಯಾಕಂದ್ರೆ ಹೋಮ್ ಗ್ರೌಂಡ್ ಗುರು, ನಿನ್ನೆ ಆ ಹುಡುಗ ಅಲ್ಲೇ ಬೆಳೆದಿರೋದು ಅವ್ರ ಮನೆ ಅಂತ. ಆಕ್ಚುಲಿ ಅದನ್ನು ಕೂಡ ವೈಸಾಗ್ ಯಾಕೆ ಗುರು ಹೊಡೆಯಕ್ಕೆ ಹೋಗ್ತಾ ಇದ್ದೀರಾ ನೀವು? ಪವರ್ ಪ್ಲೇ ಅಲ್ಲಿ ಮಿಚೆಲ್ ಸ್ಟಾರ್ಕ್ ಅವರು ಬಾಲ್ ನ ಕಂಪ್ಲೀಟ್ ಆಗಿ ಹಿಂಗೆ ಎಲ್ಲ ಮಾಡ್ತಾ ಇದಾರೆ. ಅವ್ರು ಹೆಂಗ್ ಹೊಡಿಯಕ್ ಹೋದ್ರೆ ನಂಗೆ ಅರ್ಥ ಆಗ್ತಲ್ಲ. ಒಂದು ಬಾಲ್ ಹೋಯ್ತು ನೋಡಿದ್ರ, KL ರಾಹುಲ್ ಅವ್ರು ಇಟ್ಕೊಂಡು ಹಿಂಗ್ ಹೋಗಿದ್ ಬಾಲ್ ಶಾಕ್ ಆಗ್ಬಿಟ್ರು. ಆಕ್ಚುಲಿ ಹಿಂಗ್ ಅನ್ಕೊಂಡ್ರು ವೈಡ್ ಬರ್ತಾ ಇದೆ ಅಂತ ಅನ್ಕೊಂಡ್ರು. ಬಾಲ್ ಇಲ್ಲಿ ಬಂತು, ಬಾಲ್ ಇಲ್ಲಿ ಟರ್ನ್ ಆಗ್ತಾ ಇತ್ತು. ಏನ್ ಅವ್ರು ಮಿಸ್ ಆಗಿ ಇಂಟರ್ನ್ಯಾಷನಲ್ ಬಾಲ್ ಹಾಕ್ಬಿಟ್ರು ಅಂತ ಅನ್ಕೊಂತೀನಿ. IPL ಅಲ್ಲಿ ಸಾಕಾಗಿ ಹಾಕಿದ್ರು ಗುರು. ಬಾಲ್ ಮಾತ್ರ ಕಂಪ್ಲೀಟ್ಲಿ ನಿನ್ನೆ ಫ್ಲಾಪ್ ಆಗಿದ್ದು ಲೈಕ್ SRH ಅವರ ಬ್ಯಾಟರ್ಸ್ಗಳ ಲೈಕ್ ಮುಟ್ಟಾಳ್ತನ. ಮಿಡಲ್ ಆರ್ಡರ್ ಬ್ಯಾಟರ್ಸ್ಗಳು ಸ್ವಲ್ಪ ಸ್ಕೋರ್ಗಳನ್ನ ಹುಡುಗ ಯಾರು ಗುರು ಅವರು, ಮತ್ತೆ ವರ್ಮಾ 74 ಹೊಡಿತಾರೆ, ಕ್ಲಾಸ್ 32 ರನ್ ಹೊಡ್ಕೊಡ್ತಾರೆ. ಅಲ್ಲಿ ಕ್ಲಾಸ್ ಒಂದು ಮತ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮತ್ತೆ ಒಂದು ಅನ್ವಾಂಟೆಡ್ ಶಾಟ್ಸ್ ಅಂತ ಹೇಳ್ತೀನಿ. ಯಾಕಂತಂದ್ರೆ 6 ಓವರ್ ಆದ್ಮೇಲೆ ಸ್ಕೋರ್ಗಳು ಇಲ್ಲಿಲ್ಲ ಅಂತ ಏನ್ ಮಾಡಿದ್ರು. ಅದಾದ್ಮೇಲೆ ಸಖತ್ತಾಗಿ ತಗೊಂಬಂದ್ರು. ಲೈಕ್ ವರ್ಮಾ ಮತ್ತೆ ಇವ್ರು ಅಂಕಿತ್ ವರ್ಮಾ ಅವರು ಸಖತ್ ಬ್ಯಾಟಿಂಗ್ ಅಂತ ಹೇಳ್ತೀನಿ. ನಾನು ರಜತ್ ಪಟಿದಾರ್ನ ಬಿಟ್ರೆ ನೆಕ್ಸ್ಟ್ ಸ್ಪಿನ್ನರ್ ಯಾರಪ್ಪ ಸಖತ್ತಾಗಿ ಹೊಡೆಯೋದು ಅಂದ್ರೆ ಈ ಮನುಷ್ಯನ ನಾನು ನೋಡಿದ್ದು. ಏನ್ ಕನೆಕ್ಷನ್ ಕೊಡ್ತಾವ್ರೆ ಅಂತಂದ್ರೆ ಅಲ್ಟಿಮೇಟ್ ಆಗಿ ಕೊಡ್ತಾ ಇದಾರೆ. ಜೊತೆಗೆ ಹೆನ್ರಿ ಕ್ಲಾಸನ್ ಅವರು ಕುತ್ಕೊಂಡು ಹೊಡಿತಾ ಇದ್ರು. ಬಟ್ ಆ ಓವರ್ ಅಲ್ಲಿ ಅವಶ್ಯಕತೆ ಇರ್ಲಿಲ್ಲ. ಅಲ್ಲಿಂದ ಮತ್ತೆ ಮ್ಯಾಚ್ ಕಂಪ್ಲೀಟ್ ಟರ್ನ್ ಓವರ್ ಆಯ್ತು. ಸೊ ಕಂಪ್ಲೀಟ್ ಅಭಿನವ್ ಮನೋಹರ್ ಗುರು, ನಿನ್ ಚಾನ್ಸ್ ಸಿಗ್ತಾ ಇದೆ ಗುರು, ಕನ್ನಡಿಗರು. ನಾನು ಅವಾಗಿಂದ ಹೇಳ್ತೀನಿ, ಪ್ರೂವ್ ಮಾಡ್ಕೊಬೇಕು. ಪ್ರಸಿದ್ಧ ಕೃಷ್ಣ ಅವ್ರು ಹೆಂಗೆ ಪ್ರೂವ್ ಮಾಡ್ಕೊಂಡ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲಿ, ಅದೇ ರೀತಿ ನೀವು ಪ್ರೂವ್ ಮಾಡ್ಕೊಳ್ಳಿ ಪ್ಲೀಸ್. ದಯವಿಟ್ಟು ಆದಷ್ಟು ಸ್ಕೋರ್ ಮಾಡಕ್ ಟ್ರೈ ಮಾಡಿ. ನೋಡಿ ಯಾವ್ದಾರೋ ಚಿಕ್ಕ ಹುಡುಗ ಪಾಪ నేను ಹೇಳೋದು ವಿರಾಟ್ ಕೊಹ್ಲಿ ಅವ್ರಿಗೆ ಐಡಲ್ ಅಂತೆ. ಅವ್ರ ರೂಮ್ ತುಂಬ ಫೋಟೋ ವಿರಾಟ್ ಕೊಹ್ಲಿ ಅವ್ರದ್ದಿದೆ ಅಂತೆ. ಅವ್ರು ನನಗೆ ಇನ್ಸ್ಪಿರೇಷನ್ ಈ ಥರ ಸಿಚುವೇಶನ್ಗಳಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಕಂಪ್ಲೀಟ್ಲಿ ಗೈಸ್ ಆ್ಯಕ್ಚುಲಿ ನೆನ್ನೆ ಮ್ಯಾಚು ಒನ್ ಸೈಡೆಡ್ ಮ್ಯಾಚು. ನಮ್ಮ KL ರಾಹುಲ್ ಅವ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಅವ್ರದ್ದು ಬಿಡಿ ಚೇಸಿಂಗ್ ಮಾಡ್ಬೇಕಾದ್ರೆ ನೀವು ಆಲ್ರೆಡಿ ಮ್ಯಾಚ್ನ ನೋಡಿರ್ತೀರಾ. ಸೊ ಸಖತ್ತಾಗಿ ಆಡಿದ್ದು ನಮ್ಮ ಫಾಫ್ ಡು ಪ್ಲೇಸಿಸ್. ನನಗೆ ಯಾವ ಟೀಮ್ ಆದರೂ ಅಷ್ಟೇ ನಾನು ಆಡೋ ಆಟ ಆಡೋದು 50 ರನ್ ಹೊಡೆದು ಹಾಫ್ ಸೆಂಚುರಿ ಮಾಡ್ಕೊಂತಾರೆ, ಪಟಕ್ಕಂತ ಔಟ್ ಆಗ್ತಾರೆ. ಬಟ್ ಅದಾದ್ಮೇಲೆ ಜೇಕ್ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ರು. ಬಟ್ ಜೇಕ್ ಅವರು ಮತ್ತೆ ಔಟ್ ಆಗ್ತಾರೆ 36 ರನ್. 1 ಓವರಲ್ಲಿ 2 6 1 4 ಹೊಡಿತಾರೆ. ಪಟಕ್ಕಂತ ಅವ್ರಿಗೆ ಬಿಡ್ತಾರೆ. ನೆನ್ನೆ ಜೀಶಾನ್ ಅನ್ನೋರಿಗೆ
ಯಂಗ್ಸ್ಟರ್ಗೆ 3 ವಿಕೆಟ್ ಬೀಳುತ್ತೆ. ಸೊ ಬಟ್ ಕಂಪ್ಲೀಟ್ಲಿ ನನಗೆ ಮ್ಯಾಚ್ ಫುಲ್ ಫೋಕಸ್ ಇದ್ದಿದ್ದು ಲೈಕ್ ನಮ್ಮ KL ರಾಹುಲ್ ಅಣ್ಣನ ಮೇಲೆ. ಸೊ ಸಾಕಾಗಿ ಆಡ್ತಾರೆ ಗುರು. ಬಂದಿದ್ದ ಬಾಲು ಅದು ಯಾರಿಗೆ, ಶಮಿಗೆ ಒಂದು 4 ಒಂದು 6 5 ಬಾಲ್ 6 ಹೊಡಿತಾರೆ. ಹೌದು, 2 4 ಒಂದು 6. ಬಟ್ 5 ಬಾಲ್ ಆಡ್ತಾರೆ. 5 ಬಾಲ್ ಕಂಪ್ಲೀಟ್ಲಿ ನನಗೆ LS ಟೀಮ್ ಮೇಲೆ ಇದ್ದಿದ್ದು ದ್ವೇಷನ ಯಾವ ರೀತಿ ತೀರ್ಸ್ಕೊಳ್ಬೇಕು ಅದೇ ರೀತಿ ತೋರಿಸ್ತಾರೆ. ಯಾರು DC ಅವರು ಸನ್ರೈಸ್ ಅವರು ಕೊಟ್ಟಿದ್ದ ಟಾರ್ಗೆಟ್ 163 ನ ಇವರು 16 ಓವರ್ಗೆ ಮುಗಿಸ್ಬಿಡ್ತಾರೆ ಗುರು. 166 ನ ಕಂಪ್ಲೀಟ್ ಮಾಡಕ್ ಬಿಡ್ತಾರೆ. ಆಕ್ಚುಲಿ ಜೇಕ್ ಅವ್ರು ಏನಾದ್ರು ಕನೆಕ್ಟ್ ಆಗಿತ್ತು ಅಂತಂದ್ರೆ 15-12 ಓವರ್ಗೆ ಮುಗಿಸಿರೋ ಮ್ಯಾಚ್ ನ 16 ವರೆಗೂ ತಗೊಂಡು ಹೋಗ್ತಾ ಇಲ್ಲ. ಸೊ ಡೆಲ್ಲಿ ಅವರು ಇವಾಗ ಟಾಪ್ ಅಲ್ಲಿ ಕುತ್ಕೊಂಡಿದ್ದಾರೆ ನಮ್ಮ ಜೊತೆ. ನಾನು ಹೇಳ್ತಾ ಇರೋದು ಟಾಪ್ ಅಲ್ಲಿ ಅಂತಂದ್ರೆ, ಸೊ ಡೆಲ್ಲಿ ಅವರು 2-2 ಗೆದ್ದಾಯ್ತು, RCB ಅವರು 2-2 ಗೆದ್ದಾಯ್ತು, CSK ಅವರು 2-1 ಗೆದ್ದಾಯ್ತು, ರಾಜಸ್ಥಾನ ಅವರು 2-1 ಗೆದ್ದಾಯ್ತು, ಹೈದರಾಬಾದ್ ಅವರು ಒಂದೇ ಮ್ಯಾಚ್ ಗೆದ್ದಿರೋದು 2ಕ್ಕೆ. ಸೊ ಕಂಪ್ಲೀಟ್ಲಿ ಇವಾಗ ಏನಾಗ್ತಾ ಇದೆ ಗೊತ್ತಾ, ಪ್ಯಾರಲ್ ಯೂನಿವರ್ಸ್ ಆಗ್ತಾ ಇದೆ ಗುರು. ಲಾಸ್ಟ್ ಇಯರ್ ಅಂದ್ರೆ ಈಗ 5 ವರ್ಷ ಹಿಂದೆಗಡೆ ನಮ್ಗೆ ಹೆಂಗಿತ್ತು ಅಂದ್ರೆ CSK, ಮುಂಬೈ ಅವರೆಲ್ಲ ನಾವು ಟಾಪ್ ಅಲ್ಲಿ ನೋಡ್ತಾ ಇದ್ವಿ. ಈಗ ನಾವು ಟಾಪ್ ಅಲ್ಲಿ ಇದೀವಿ, ಅವ್ರು ಕೆಳಗಡೆ ಇದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ ಮ್ಯಾಚಸ್ ನಾನು ನೈಟ್ ನೋಡಿದ್ದು. ನಿಮ್ಗೆ ಅನ್ಸುತ್ತೆ ಗೈಸ್, ಕಮೆಂಟ್ ಮಾಡಿ ತಿಳಿಸಿ. ನೆನ್ನೆ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಎರಡೂ ಟೀಮ್ಗಳು ನಾವು ಅನ್ಕೊಂಡಿದ್ದ ತರ ಆಗಿಲ್ಲ. ಒಂದು CSK ಗೆಲ್ಲುತ್ತೆ ಅಂತ ಹೇಳಿದ್ವಿ, CSK ನೆನ್ನೆ ಗೆದ್ದಿಲ್ಲ. ಅಂಡ್ ಈ ಕಡೆ SRH ಗೆಲ್ಲುತ್ತೆ ಅಂತ ಹೇಳಿದ್ವಿ, SRH ಗೆದ್ದಿಲ್ಲ. ಇಲ್ಲಿ ಗೈಸ್ ಈ ತರ ಆಗುತ್ತೆ, ನಾವು ಮನುಷ್ಯನೇ. ಸೊ ಕಂಪ್ಲೀಟ್ ಆಗಿ ನಾನು ಆಕ್ಚುಲಿ ಔಟ್ ಸ್ಮಾರ್ಟ್ ಮಾಡಿದ್ದು, ಔಟ್ ಸ್ಮಾರ್ಟ್ ಅಂತ ಹೇಳ್ತಾ ಇಲ್ಲ, ಸ್ಟುಪಿಡ್ ಡಿಸಿಷನ್ ಇಂದ ಆ ತರ ಆಯ್ತು. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ ಪ್ರೆಡಿಕ್ಷನ್ ತಗೊಂಡ್ಬರ್ತೀವಿ. ಈ ಸತಿ ಪಕ್ಕ 100% ಆಗೇ ಆಗುತ್ತೆ. ಸೊ ಗೈಸ್ ಇದಾಗಿತ್ತು ಎರಡು ಮ್ಯಾಚ್ಗಳ ಅನಾಲಿಸಿಸ್. ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನೇನಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ನೋಡಿದಲ್ಲೇ ಅಲ್ಲಿ ತನಕ ಬಾಯ್.